ಕ್ಷೇಮಾಭಿವೃದ್ಧಿಗಾಗಿರುವಂತಹ ಸಂಸ್ಥೆ. ಮತ್ತೆ ನೀವೇ ಮತದಾರರು, ನೀವು ಹೇಗೆ ತೀರ್ಮಾನ ಮಾಡ್ತೀರೋ ಹಾಗೆ ಈ ಸಂಸ್ಥೆ ನಡೆಯುತ್ತೆ. ನಿಮ್ಗೆ ಹೇಗೆ ಬೇಕೋ, ಇದು ಚೆನ್ನಾಗಾಗಬೇಕು, ಒಳ್ಳೆಯವರು ಇಲ್ಲಿ ನ್ಯಾಯ ಸಿಗಬೇಕು, ರೈತರಿಗೆ ಅವರನ್ನು ಯಾವುದಾದ್ರು ರೀತಿಯಲ್ಲಿ ಅನುಕೂಲ ಬರಬೇಕು ಅಂದ್ರೆ ಅದಾಗುತ್ತೆ. ಇಲ್ಲ ನಿಮ್ಗೆಲ್ಲ ರಾಜ್ಯದಲ್ಲಿ ಎಲ್ಲ ಚುನಾವಣೆಗಳು ಕೆಟ್ಟಿದೆ, ಜಾತಿ ಹಿಡ್ಕೊಂಡು ದುಡ್ಡು ಹಿಡ್ಕೊಂಡು ಅವ್ರು ಕುಡಿಸೋ ತಿನ್ನಿಸೋ ಇವಾಗ ಇಂತಹ ಸಂಸ್ಥೆಗಳನ್ನ ಬಲೆಗೆ ಹಾಕೊಳ್ತಾರೆ ರಾಜಕಾರಣಿಗಳು. ಹಾಗಾಗಿ ಅವ್ರು ಹಾಕೊಂಡ್ಮೇಲೆ ಮತ್ತೆ ಅವರೇ ನಡೆಯುತ್ತೆ, ಅವ್ರು ಹೇಳಿದ್ದೆ ನಡೆಯುತ್ತೆ. ಯಾವ ರೈತರಿಗೂ ಶೇರ್ ಹೋಲ್ಡರ್ಸ್ಗೂ ಯಾರಿಗೂ ಯಾವುದೇ ತರಹದ ಸಹಾಯ ಅವರು ಹೆಚ್ಚುವರಿ ಮಾಡುವುದಿಲ್ಲ. ಅದು ನಡೆದ್ರೆ ನಡೀತು, ಬಿದ್ದರೆ ಬಿಟ್ಟು. ಎಷ್ಟೋ ಕಡೆಗಳಲ್ಲಿ ಹಾಳ ಹೋಗ್ಬಿಟ್ಟಿವೆ ಈಗಾಗಲೇ ಸಂಸ್ಥೆಗಳು. ಅದನ್ನ ರಾಜಕಾರಣಿಗಳು ಎಷ್ಟು ಬೇಕೋ ಅಷ್ಟಕ್ಕೆ ಅವರ ಅನುಕೂಲ ಬಳಸಿ ಬಿಸಾಕ್ಬಿಡ್ತಾರೆ. ಹಾಗಾಗಿ ನಿಮ್ಮಲ್ಲೇ ಇರುವಂತದ್ದು ನೀವೇ ಮತದಾರರು. ದಯವಿಟ್ಟು ನಿಮ್ಮ ಇರುವಂತ ಒಳ್ಳೆಯವರನ್ನ, ಪ್ರಾಮಾಣಿಕರನ್ನ, ಧೈರ್ಯವಂತರನ್ನ ಈಗ ನೀವೇ ನಿಲ್ಸಿದ್ದೀರಾ, ಅವ್ರನ್ನ ಆರಿಸಿ ಅವರ ಕೈಯಲ್ಲಿ ಕೆಲಸ ಮಾಡಿಸ್ಕೊಡಿ. ಅವ್ರಿಗೆ ನೀವು ಶಕ್ತಿ ಕೊಟ್ರೆ ಅವ್ರು ನಿಮ್ಗೆ ಕೆಲಸ ಮಾಡ್ತಾರೆ, ನೀವು ಅವ್ರನ್ನ ಕೇಳೋದಿಕ್ಕೆ ಆಗುತ್ತೆ. ಆಗ ಅದನ್ನ ಬಿಟ್ಟು ಬೇರೆ ಯಾರು ಕಾರಣದಿಂದ ಯಾರಿಗೋ ನಿಮಗೆ ದುಡ್ಡಿರೋರು, ಪಂಚಾಯತಿರೋರು ಅಥವಾ ಅಯೋಗ್ಯರು, ಕಳ್ಳರು ಅಂತ ಗೊತ್ತಿರೋರಿಗೆ ನೀವು ಓಟ್ ಕೊಟ್ರೆ ಅವ್ರು ಗೆದ್ದ ಮೇಲೆ ನಿಮ್ಮ ಯಾವ ಮಾತನ್ನು ಕೇಳೋದಿಲ್ಲ, ಕೇಳುವ ಅಗತ್ಯವೇ ಇರೋದಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲ ರೈತ ಬಂಧುಗಳು ಜೊತೆ ಸಭೆ ಸೇರಿದ್ರೆ ತುಂಬಾ ಒಳ್ಳೆಯ ವಿಚಾರ, ಸಂತೋಷದ ವಿಚಾರ. ಎಲ್ಲ ಮಾತಾಡ್ಕೊಳ್ಳಿ. ಯಾವ ಕಾರಣಕ್ಕಾಗಿ ಚುನಾವಣೆಯಲ್ಲಿ ಯಾರಿಗೆ ಯಾವ ಕಾರಣಕ್ಕಾಗಿ ಮತ ಕೊಡಬೇಕು ಅನ್ನೋದನ್ನ ಮುಕ್ತವಾಗಿ ಮಾತಾಡ್ಕೊಳ್ಳಿ. ಆಗ ಖಂಡಿತಾನೇ ಪ್ರಚಾರ ಆಗುತ್ತೆ, ಅಭ್ಯರ್ಥಿಗಳ ಪರಿಚಯ ಆಗುತ್ತೆ. ಮತ್ತೆ ಅವರು ಬೇರೆ ಯಾರೋ ಅವರನ್ನ ಊಟನ್ನ ಕೊಂಡ್ಕೊಳ್ಳೋದಿಕ್ಕೋ ಅಥವಾ ಬೇರೆ ಬೇರೆ ಜಾತಿ ಇಟ್ಕೊಂಡು ಅಥವಾ ಹಣ ಹಂಚಿನೋ ಆಮಿಷ ತಗೊಳ್ಳೋದಕ್ಕೆ ಬಂದಾಗ ಎಲ್ರಿಗೂ ಗೊತ್ತಿರುತ್ತೆ ಇದು ಇದರ ಏನು ಇದರ ಸ್ಪೇಸ್ ಇದಕ್ಕೆ ಇದರ ಪರಿಣಾಮಗಳೇನು ನಾವು ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಅವರು ಅವರ ಕಾಲ ಮೇಲೆ ಕಲ್ಲ ಹಾಕೊಳ್ಳುವ ಕೆಲಸವನ್ನ ಮಾಡುತ್ತಿಲ್ಲ. ಹಾಗಾಗಿ ಎಲ್ಲರೂ ನೀವೆಲ್ಲ ಏನ್ ಸೇರಿದ್ದೀರಾ, ನಿಮ್ಮಿಂದ 8 ಜನ ಬಹುಶಃ 8 ಜನ ಗೊತ್ತಿಲ್ಲ, ನಿಮ್ಮಿಂದ 4 ಜನ ಮತದಾರರಿದ್ದಾರೆ ಅನ್ಸುತ್ತೆ ಈ ಪಟ್ಟಣ ಸಂಸ್ಥೆ, ಈ ಸಂಘದಲ್ಲಿ. ಚುನಾವಣೆ ನಾವು ಅವರೆಲ್ಲರೂ ಮಾತನಾಡಬೇಕು ಅಂತ ಕೇವಲ ಅಭ್ಯರ್ಥಿಗಳು ಇವತ್ತೇನು ಪ್ರತಿನಿಧಿಗಳಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರುವಂತ ಅಭ್ಯರ್ಥಿಗಳು ಮಾತ್ರ ಅಲ್ಲ ಮತವನ್ನ ಕೇಳಬೇಕು. ನೀವೆಲ್ಲರೂ ಸೇರಿ ಈಗ ಎಲ್ಲರೂ 5 ಜನ ಇಂದ 500 ಜನ ಪ್ರತಿನಿಧಿಗಳಾಗೋದಕ್ಕೆ ಸಾಧ್ಯ ಇಲ್ಲ. 55 ಜನ 10 ಜನರ ಮಾತ್ರ ಪ್ರತಿನಿಧಿಗಳಾಗೋದಕ್ಕೆ ಸಾಧ್ಯ. ಆ 10 ಜನ 500 ಜನರ ಹಿತವನ್ನ ಕೇಳುವಂತ ಬೈಸುವಂತವರಾಗಬೇಕು. ಹಾಗಾಗಿ ಅವೆಲ್ಲರ ಹಿತ ನಿಮ್ಮೆಲ್ಲರ ಹಿತ ಈ ಅಭ್ಯರ್ಥಿಗಳ ಆಯ್ಕೆಯಲ್ಲಿರುವುದಕ್ಕಾಗಿ ದಯವಿಟ್ಟು ಪ್ರಾಮಾಣಿಕವಾಗಿ ಬೆಂಬಲಿಸಿ. ನಮ್ಮ ಸತೀಶ್ ಪೂಜಾರಿ ಸೇರಿದಂತೆ ಎಲ್ಲ ಬಹಳ ಒಳ್ಳೆಯವಿದ್ದಾರೆ. ನಾವು ನೀವು ಗೊತ್ತಿದ್ವಿ ಊರಿನಲ್ಲಿ ನಿಮ್ಮೆಲ್ಲ ಗೊತ್ತಿರುವ ಮಹಾತ್ಮ ಗಾಂಧಿ ಜಯಂತಿ ಆದಾಗ ಬಹಳ ದೊಡ್ಡ ಒಂದು ನಡೆಯಿತು ಅಲ್ಲಿ ಹೇಳ್ತಾರೆ. ಬಹಳ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ದುಡಿಯುವಂತ ಜನ ಇರುವಂತಹ ಭಾಗಗಳು ನೀವು. ಈಗಾಗಲೇ ನಮ್ಮ ಬಿಜೆಪಿ ಹೋಗಿದ್ದಾರೆ, ಅವರೆಲ್ಲ ಮಾತಾಡಿದರೆ ಹೋಗುತ್ತೆ. ದಯವಿಟ್ಟು ಇದನ್ನ ಒಳ್ಳೆ ಪ್ರಾಮಾಣಿಕವಾಗಿ ಒಂದು ರಾಜ್ಯಕ್ಕೆ ಮಾದರಿ ಆಗುವಂತ ಚುನಾವಣೆಗಳನ್ನ ಮಾಡ್ತಾ ಹೋಗಿ. ರಾಜಕಾರಣದ ದೊಡ್ಡ ದೊಡ್ಡ MLAಗಳು, MLCಗಳು, MP ಗಳು ಯಾರು ಬಂದು ನಿಮಗೆ ನಿಮ್ಮೂರಿಗೆ ರಾಜ್ಯಕ್ಕೆ ಮಾದರಿ ಆಗುವಂತ ಚುನಾವಣೆ ಮಾಡುವುದಿಲ್ಲ. ಮತ್ತೆ ಎಲ್ಲರೂ ಕಲಿಬೇ ಇದ್ದಾರೆ. ಹಾಗಾಗಿ ನೀವೇನೆ ಒಂದು ಊರಿನಲ್ಲಿ ಒಂದು ಊರಿನ ಜನ ಹೀಗೆ ಪ್ರಾಮಾಣಿಕವಾಗಿ ನ್ಯಾಯವಾದ ಚುನಾವಣೆ ಗ್ರಾಮ ಬಿಟ್ಟು ಹುಟ್ಟುದಿಲ್ಲ. 3 ದೊಡ್ಡ ನಾವೆಲ್ಲ ಎಲೆಕ್ಷನ್ ಮಾಡಿದ್ದೇವೆ. ಎಲ್ಲ ಏನ್ ಮಾಡಿದೇವೆ ಅಂದ್ರೆ ಅವ್ರು ಹೇಳಿದಂಗೆ ತಕ್ಕಂಗೆಲ್ಲ ನಾವು ಕುಣಿದಾಡಿದ್ದೇವೆ. ಅವ್ರು ಕೊಟ್ಟಂತ ಆಮಿಷಕ್ಕೆ 100, 200, 500, 1000 ದುಡ್ಡು ತಗೊಳ್ಳೋದು ಓಟ್ ಹಾಕೋದು, ದುಡ್ಡು ತಗೊಳ್ಳೋದು ಓಟ್ ಹಾಕೋದು. ಆದ್ರೆ ಅಧಿಕಾರ ಮಾತ್ರ ಅವ್ರ ಕೈಯಾಗ ನಾವು ಅವ್ರ ಏನ್ ಹೇಳ್ತಾರ ಗುಲಾಮರಾಗಿ ಕೆಲಸ ಮಾಡೋದು. ಜೀತದ ಹಾಳಾಗಿ ಬೇಕಾದ್ರೆ ಬಂತು, ಬೇಡಾದ್ರೆ ಇಲ್ಲ. ನಮ್ ಊರಿಗೆ ಒಬ್ರು ಇಬ್ರು ಅವ್ರಿಗೆ ಬೇಕಾದವ್ರು ಇರ್ತಾರೆ, ಒಬ್ರು ಇಬ್ರು. ಅವ್ರು ಏನ್ ಮಾಡ್ತಾರೋ ಅವ್ರು ಹೇಳಿದ್ದನ್ನು ಕೇಳಿ ಇವ್ರು ನಿಮ್ಮನ್ನೆಲ್ಲ ಆಟ ಆಡಿಸ್ತಾರ. ತಮ್ಮ ದಗದ ಸ್ವಾರ್ಥಕ್ಕಾಗಿ ತಮ್ಮ ಕಬ್ಬು ಕಳಿಸೋದು, ತಮ್ಮ ಹೊರಗಡೆ ಕೆಲಸ, ಆಫೀಸ್ಗಳ ಕೆಲಸ, TCಗಳು ತರಿಸ್ಬೋದು ಎಲ್ಲ ಸುಗಮವಾಗಿ ಮಾಡ್ಕೋತಾರ. ನಿಮಗೆ ಮಾತ್ರ ಅಲ್ಲಿ ಅಧಿಕಾರಿನ ಒಬ್ಬನ ತಂದು ಕುಂಡಿಸಿರ್ತಾರ. ಅವ್ರು 10 ಲಕ್ಷ ರೂಪಾಯಿ ತಿಂಗಳ ಅವ್ರಿಗೆ ಕೊಡುವಂಗ. ತಹಸೀಲ್ದಾರ್ ಆಗಿರ್ಬೋದು, PSI ಆಗಿರ್ಬೋದು, ಈಗ ನೋಂದಣಿ ಮಾಡುವಂಥವ ಸಬ್ ರಿಜಿಸ್ಟರ್ ಆಫೀಸ್ನಾಗ ನೋಂದಣಾಧಿಕಾರಿ ಆಗಿರ್ಬೋದು, ಸೆಕ್ಷನ್ ಆಫೀಸರ್ ಆಗಿರ್ಬೋದು, ತಲಾಟಿ ಆಗಿರ್ಬೋದು, PDO ಆಗಿರ್ಬೋದು, ಇವರೆಲ್ಲರೂ ಅವ್ರಿಗೆ ಇಸದು ಕೊಡುವಂತ ಏಜೆಂಟ್ರು. ಯಾರನ್ನ? ರೈತರನ್ನ, ಕಾರ್ಮಿಕರನ್ನ,
ದುಡಿಯುವಂತ ಕೂಲಿ ಕಾರ್ಮಿಕರು ಏನದಾರು ಇವ್ರ ಕಡೆಯಿಂದ ಬಾಚೋದು, ಲಂಚ ತಗೊಂಡನೆ